ರೂಮ್ ಅವನ ರೂಮ್ ಅಂತೆ, ನೋಡುವ ಹೇಗಿರ್ತದೆ ಅಂತ. ಇಲ್ಲಿ ಬಂದು ಟೀ ಟವರ್ ಅಂತ ಹೇಳ್ತಾರೆ, ಟೀ ಟವರ್. ಸೊ ಇಲ್ಲಿ ಸ್ವಲ್ಪ ಹೋಟೆಲ್, ಇಲ್ಲಿ ಸ್ವಲ್ಪ ಇವರ ಫ್ರೆಂಡ್ಸ್ ಅಲ್ಲಿ ಇರ್ತಾರಂತೆ. ಹಾಗೆ ಇಲ್ಲಿ ಇವರದ್ದು ನೈಟ್ ಏನಾದ್ರು ಫುಡ್ ಮಾಡ್ಲಿಕ್ಕೆ ಅಲ್ಲಿ ಬರ್ತಾರೆ. ನನಗೆ ಗೊತ್ತಿಲ್ಲ, ನಾನು ಇವತ್ತು ನೋಡಿದಷ್ಟೇ. ಸೊ ಇಲ್ಲಿ ಫ್ರೆಂಡ್ ಇದ್ದಾರೆ. ಹಾಗೆ ನೋಡುವ, ಇಲ್ಲಿ ಬಂದು ಫುಲ್ ಫ್ರೀ ಎಂತ ಫ್ರೀಡಮ್, ಎಲ್ಲರೂ ಕ್ಯಾಶುಯಲ್ ಆಗಿ ಮಾತಾಡ್ತಾರೆ. ಕೇರಳದವರು ಇದ್ದಾರೆ. ನನಗೆಷ್ಟು ಇದಿಲ್ಲ ಸಹ ನನ್ನನ್ನು ಸ್ವಲ್ಪ ಮೋಟಿವೇಟ್ ಮಾಡ್ತಾರೆ ಇಲ್ಲಿ, ಅಂದ್ರೆ ಹೆದರ ಬೇಡ ನಾವಿದ್ವಿ ಅಂತ. ಸೊ ಅದೇ, ಹಿಂಗಿದವರು ಸಿಕ್ಕಿದ್ರೆ ಸ್ವಲ್ಪ ಭಾಗ್ಯ, ಹಿಂಗಿದವರು ಸಿಗೋದು ಬಾರಿ ಕಮ್ಮಿ. ನೀವು ಸಹ ಟ್ರೈ ಮಾಡಿ, ಅಂದ್ರೆ ಈಚೆ ಬಂದ್ರೆ ನೀವು ಒಬ್ಬೊಬ್ಬರಿಗೆ ಸಹಾಯ ಮಾಡಿದ್ರೆ ನಿಮ್ಗೆ ಸಹಾಯ ಮಾಡ್ತಾರೆ. ಓಕೆ, ಸೊ ಇಲ್ಲಿ ನಾವು ಎಂತ ಲೆಮನ್ ಜ್ಯೂಸ್ ಕೊಡ್ತೀವಿ. ಅದು ಹೇಗೆ ನೋಡುವ ಇಲ್ಲಿದ್ದು. ನನಗೆ ಅಷ್ಟು ಗೊತ್ತಿಲ್ಲಲ್ಲ, ನಾನು ಒಂದು ಕೈಲಿ ಇರೋದಲ್ಲ ಹಾಗೆ. ಸೊ ಇಲ್ಲಿದ್ದು ಫುಲ್ ಚೇಂಜಸ್. ಅಲ್ಟಿಮೇಟ್ ಆಗಿ ಉಂಟು, ಒರಿಜಿನಲ್ ಹಾಗೆ ಎಲ್ಲ. ಇಲ್ಲಿ ಹೇಗೆ ನೀರು ಅದರಿಂದ ಜಾಸ್ತಿ ಮಿಕ್ಸ್ ಮಾಡಲ್ಲ, ಫುಲ್ ಒರಿಜಿನಲ್ ಆಗಿ ಕೊಡ್ತಾರೆ. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿ ಉಂಟು. ನಾವೀಗ ಒಂದು ಮೋಸ್ಟ್ ಎಕ್ಸ್ಪೆನ್ಸಿವ್ ರೂಮ್ ನೋಡ್ಲಿಕ್ಕೆ ಹೋಗುದು, ನೋಡುವ ಹೆಂಗಿರ್ತದೆ ಅಂತ. ಅವನ ರೂಮ್ ಅಂತೆ, ನೋಡುವ ಹೇಗಿರ್ತದೆ ಅಂತ. ನೋಡಿ ಲಕ್ಸುರಿ ಉಂಟು, ಮತ್ತೆ ನಮ್ಮ ರೂಮ್ ಹೆಂಗೆ ಉಂಟು ನೋಡುವ ಬನ್ನಿ. ಫುಲ್ ಲಕ್ಸುರಿ ಉಂಟು ನೋಡಿ ಅಂತೆ, ಫುಲ್ ಎಂಟ್ರೆನ್ಸ್ ಫುಲ್ ಲಕ್ಸುರಿ ಅಂತೆ. ರೂಮ್ ಹೇಗೆ ನೋಡುವ. ಇಲ್ಲಿ ದುಬೈ ಇದ್ರೆ ನಿಮ್ಗೆ ಕಷ್ಟ ಗೊತ್ತಾಗ್ಲಿಕ್ಕೆ ನೀವು ನೋಡ್ಲೇಬೇಕು. 21,000 ಊರಿದ್ದು, ಇಲ್ಲಿದ್ದು 900 ದಿರಮ್ ರೆಂಟ್, ಮಂತ್ಲಿ ರೆಂಟ್ 21,000 ರೂಮಿಗೆ. ಸೊ ರೂಮ್ ಹೇಗೆ ನೋಡುವ, ಬನ್ನಿ ರೂಮ್ ನೋಡಿ ಹೇಗೆ ಉಂಟು ಅಂತ. ಅಂದ್ರೆ ಪಾರ್ಟಿಸಿಲ್ಲ ರೂಮ್ ನೋಡಿ. ಈಗ ಇದು ಸ್ಟಪ್ ಒಟ್ಟಿಗೆ, ಇದು ರ್ಯಾಕ್ಸ ನೋಡಿ, ಬಗ್ಗಿಕೊಂಡು ಹೋಗುದು ಈಗ. ದುಬೈದ್ದು ರೂಮ್. ಸೊ ರೂಮ್ ನೋಡಿ, ಈಗ ಬಗ್ಗಿಕೊಂಡು ಹೋಗ್ಬೇಕು. ರೂಮ್ ನೋಡಿ ಈಗ, ಇದು ರೂಮ್. ಇದಕ್ಕೆ ಎಷ್ಟು ರೆಂಟ್ ಗೊತ್ತುಂಟಾ? 21,000. ನಾನೀಗ ಬಗ್ಗಿಕೊಂಡಿರೋದು ನೋಡಿ. ಇದಕ್ಕೆ 21,000 ರೂಮ್ ನೋಡಿ. ನಮ್ದು ದುಬೈದು ರೂಮ್ ಹೀಗಿರ್ತದೆ. ಇದಕ್ಕಿಂತ ಚೊಲ್ರಿ ಕ್ಯಾಪ್ಸಲ್ ರೂಮ್ ಹೇಳ್ತಾರೆ ಇದಕ್ಕೆ. ಸೊ ನೋಡಿ ದುಬೈದು ಕಷ್ಟ ಹೀಗೆ. ನೀವು ಅಲ್ಲಿ ಗೊತ್ತಾಗ್ಬೋದು ಅಂತ, ದುಬೈಯಲ್ಲಿ ಫುಲ್ ಲಕ್ಸುರಿ ಹಾಗೆ ಹೀಗೆ ಅಂತ. ಇಲ್ಲಿ ನೋಡಿ ಗೊತ್ತಾಗ್ಬೋದು. ರೂಮ್ ನೋಡಿ, ಜಸ್ಟ್ ಬಗ್ಗಿಕೊಂಡು ಬರ್ಬೇಕು. ಅದಕ್ಕೆ ಎಷ್ಟು? 21,000 ಊರಿದ್ದು. ಇಲ್ಲಿದ್ದು 900 ದಿರಮ್ ಮೇ ಬಿ. ಸೊ ಹಾಗೆಲ್ಲ ಕಷ್ಟಗಳು ಇರ್ತದೆ. ನೀವು ಯಾರು ದುಬೈಲಿದ್ದಾರೆ ಐಫೋನ್ ತರ್ಲಿಕ್ಕೆ ಇದು ತರ್ಲಿಕ್ಕೆ ಹೇಳಿದ್ರೆ ಕತೆ ಹೋಯ್ತು. ನೋಡಿದ್ರಲ್ಲ ರೂಮ್ ಹೇಗುಂಟು ಅಂತ. ಬನ್ನಿ, ಈಗ ನಿಂತ್ಕೊಂಡ್ರೆ ತಲೆ ತಾಗ್ತದೆ. ಬಾಲ್ಕನಿ ನೋಡು, ಬನ್ನಿ ಬಾಲ್ಕನಿ. ಕಿಚನ್ ಅಂತೆ, ಇದೆಲ್ಲರಿಗೆ ಶೇರಿಂಗ್. ಅದೇ ಒಬ್ಬೊಬ್ಬ ರೂಮ್ ಇದ್ದು ಅವರವ್ರದ್ದು ನಂಬರ್ ಉಂಟು, ಹಾಕಿ. ಇದು ಗ್ಯಾಸ್ ಉಂಟು, ವಾಷಬಲ್ ಉಂಟು, ಇದೆಲ್ಲ ಉಂಟು, ವಾಶ್ ಮಿಷಿನ್ ಉಂಟು, ಎಲ್ಲ ಐಟಮ್ ಉಂಟು. ರೂಮ್ ಎಲ್ಲ ನೋಡಿ ಹೇಗೆ ಅಂತ. ಇದೊಂದು ರೂಮ್ ಹತ್ತಿರ ರೂಮ್. ಬಾಲ್ಕನಿ ನೋಡಿ, ಬಾಲ್ಕನಿ ಮಾತ್ರ ಲೆವೆಲ್ ಉಂಟು. ಇಲ್ಲಿ ದುಬೈ ಫ್ರೇಮ್ ಕಾಣ್ತದ. ದುಬೈ ಫ್ರೇಮ್ ಬಾಲ್ಕನಿ ಓಪನ್ ಆಗಿ ಕಾಣ್ತದೆ, ಒಳ್ಳೆ ಬ್ಯಾಂಗ್ಳೂರ್ ಇದ್ದಾಗೆ ಆಗ್ತದೆ. ಫುಲ್ ಕ್ಲಿಯರ್ ಆಗಿ ಕಾಣ್ತದೆ ಬಾಲ್ಕನಿ ಎಲ್ಲ. ಅಲ್ಲಿ ದುಬೈ ಫ್ರೇಮ್ ಉಂಟು. ಬುರ್ಜಿ ಖಲೀಫಾ ಲಾಂಗ್ ಅಲ್ಲಿ ಕಾಣ್ತದೆ. ಬುರ್ಜಿ ಖಲೀಫಾ ಇದು ಬ್ಲರ್ ಆಗ್ತದೆ ಇಷ್ಟು ಕಾಲ. ನಾನು ಆಚೆ ಹೋದ್ರೆ ನಾವು ತೋರಿಸ್ತೇನೆ. ಓಕೆ, ನಾನು ಜಾಸ್ತಿ ಮರಿ ಆಗಲ್ಲ, ಅಂದರೆ ಮೊಬೈಲಲ್ಲಿ ಮಾಡೋದು ವಿಡಿಯೋ, ಕೈಯೆಲ್ಲ ಅಡ್ಡ ಬರ್ತದೆ. ಅದಕ್ಕೆ ನೀವು ಟೆನ್ಷನ್ ಮಾಡಬೇಡಿ. ಓಕೆ, ನೋಡಿದ್ರಲ್ಲ ದುಬೈದು ರೂಮು. ಇದು ಸ್ಕೂಲ್ ನೋಡಿ, ಇದು ಸ್ಕೂಲ್ ಅಂತೆ, ಕುಬ್ರಾ ಇರಾನಿ ಸ್ಕೂಲ್ ಅಂತೆ, ಗರ್ಲ್ಸ್ ಅಂತೆ. ಸೊ ನಮಗೆಲ್ಲ ಗೊತ್ತಿಲ್ಲ, ನಾನು ಕಲಿಬೇಕಷ್ಟೇ ಇನ್ನು. ಫುಲ್ ವ್ಯೂ ಕಾಣ್ತಿದೆ ನೋಡಿ ಅಂತೆ, ಓಪನ್ ವ್ಯೂ. ದುಬೈಗೆ ಬಂದರೆ ಎಷ್ಟು ಕಷ್ಟ ಉಂಟು ನಾವು ಹೇಳೋದಾಗೆಲ್ಲ.
ನಾನು ಬಂದು ನಂದು ಸ್ವಲ್ಪ ರೂಮ್ ದೊಡ್ಡ ಉಂಟು, ನಂದು ಸಹ ನಿಮ್ಗೆ ರಿವ್ಯೂ ಮಾಡ್ತೇನೆ. ಈಗ ಒಂದು ಫ್ರೆಂಡ್ ಸಿಕ್ಕಿದ, ಅವ್ರ ಹತ್ರ ನಮ್ದು ಹೇಗೆ ಶೇರಿಂಗ್ ಅಂದ್ರೆ ನಮ್ದು ಅಷ್ಟು ಗೊತ್ತಿಲ್ಲ ನಮ್ಗೆ. ಇದು ಎಕ್ಸ್ಪೆನ್ಸಿವ್ ರೂಮ್ ಅಂದ್ರೆ ಹೊರಗಿಂದ ಕಾಣುವ ದೊಡ್ಡ ಕಾಣ್ತದೆ. ನಮ್ದು ಊರಲ್ಲೆಲ್ಲ ಅದರಲ್ಲಿ 2 BHK ತೆಗಿಬಹುದು 23,000ಗೆ 21,000ಗೆ. ಇಲ್ಲಿ ಚಿಕ್ಕದೊಂದು ನಮ್ಮ ಊರಲ್ಲಿ ಆದ್ರೆ ಒಬ್ಬರು ಮಲಗ್ಬಹುದು, ಇಲ್ಲದೆ ಇಬ್ಬರು ಅಡ್ಜಸ್ಟ್ ಆಗಿ ಮಲಗ್ತಾರೆ. ಹಾ, ನಮ್ದು ವಾಶ್ರೂಮ್ಸ್ ಇದಕ್ಕಿಂತ ದೊಡ್ಡ ಇರ್ತಲ್ಲ. ಇಲ್ಲಿ ನೋಡಿ ರೂಮ್ ಎಷ್ಟು ಚಿಕ್ಕದಂತ. ಆದ್ರೂ ಸಹ ನಮ್ದು ಡೇ ಹೋಗ್ಬೇಕಲ್ಲ ಹಾಗೆ. ಸೊ ನೋಡುವ, ಇನ್ನೂ ಸಹ ಅಪ್ಡೇಟ್ ನೋಡ್ತಾ ಇರ್ತೇವೆ ನಾವು. ಬನ್ನಿ ನೋಡು ಬೇರೆ ಅಪ್ಡೇಟ್ ಹೇಗಿರ್ತದೆ ಅಂತ. ನಮ್ಗೆ ಒಬ್ಬರು ಬೇಕು, ನಮ್ಗೆ ಅಷ್ಟು ಗೊತ್ತಿಲ್ಲಲ್ಲ. ಒಬ್ಬರು ಒಟ್ಟಿಗಿದ್ರೆ ನಮ್ಗೆಲ್ಲ ಗೊತ್ತಾಗ್ತದೆ. ಸೊ ನೋಡುವ ಇನ್ನು ನೆಕ್ಸ್ಟ್ ಎಲ್ಲಿಂದ ನೋಡ್ಬೇಕೆ. ಅದು ಸೀದಾ ಡೈರೆಕ್ಟ್ ಅಂದ್ರೆ ನಾವು ಕಸ ಏನಾದ್ರು ಹಾಕಿದ್ರೆ ಡೈರೆಕ್ಟ್ ಅದು ಕೆಳಗೆ ಹೋಗ್ತದೆ. ಅಂದ್ರೆ ಡೈರೆಕ್ಟ್ ಅಲ್ಲಿ ಅವ್ರು ತಗೊಂಡು ಹೋಗ್ತಾರೆ, ನಮ್ಗೆ ಸಪ್ರೇಟ್ ಆಗಿ ಏನು ತಗೊಂಡು ಹೋಗ್ಬೇಕಂತಿಲ್ಲ. ಸೊ ಹಾಗೆ ಅದು ಅವ್ರು ಹಾಕಿದ್ರೆ ಡೈರೆಕ್ಟ್ ಅದು ಕೆಳಗೆ ಹೋಗ್ತದೆ. ನಾವು ಹೋಗಿ ಅಲ್ಲಿ ಹಾಕುದು ಇಲ್ಲಿ ಹಾಕುದು ಅಂತ ಇಲ್ಲ ಅಂತ ನಮ್ಮದು ಇದು ಬರ್ಬೇಕು. ಹಾಗಾಗಿ ನಮ್ಗೆ ಅಲ್ಲಿ ಹೋಗಿ ಇಡ್ಬೇಕು, ಪ್ಲೇಸಲ್ಲಿ ಇಡ್ಬೇಕು. ಹಾಗೆಂತ ಡೈರೆಕ್ಟ್ ಇಲ್ಲಿ ಹಾಕಿದ್ರೆ ಡೈರೆಕ್ಟ್ ಕೆಳಗೆ ಬೀಳ್ತದೆ. ಸೊ ಹಾಗೆ ಇಲ್ಲಿ ಇದು ಬೇರೆ ಇದೆಲ್ಲ ನೋಡಿ ಅಂತ ಎಷ್ಟು ಓಪನ್ ಆಗಿ ಕಾಣ್ತದೆ ಅಂತ, ಕ್ಲಿಯರ್ ಆಗಿ ಉಂಟು ನೋಡಿ. ಅದೊಂದು ಇಷ್ಟು ದೊಡ್ಡ ಬಾಗಿಲು ಉಂಟಂತೆ, ಅಂದ್ರೆ ಒಳಗಿರುದು ಅಂತ. ತುಂಬ ರೂಮ್ ಉಂಟು, ಅಂದ್ರೆ ಒಂದು 10, 15, 20 ಅಬೌವ್ ಉಂಟು ರೂಮ್. ಚಿಕ್ಕದು. ನೀವು ದುಬೈಯದ್ದು ಹೇಳುದು ಮಾತ್ರ, ದುಬೈದು ಎಷ್ಟು ಎಕ್ಸ್ಪೆನ್ಸಿವ್ ಆದ್ರೂ ಸಹ ಇಷ್ಟು ಚಿಕ್ಕದ ರೂಮಲ್ಲಿ ಇದ್ದು ಕಷ್ಟ ಬಂದು ನಿಮಗೆ ಕಲಿಸ್ತಾರೆ ನೋಡಿ. ಎಷ್ಟು ಕಷ್ಟದಲ್ಲಿದ್ದಾರೆ ನೋಡಿ. ಹೇಳಿದ್ರೆ ನೀವು ನಂಬಲ್ಲ. ನಾವು ಒಂದ್ ದಿವಸ ಬಂದೆ, ನಂಗೆ ಎಷ್ಟು ಗೊತ್ತಿಲ್ಲ, ಎಷ್ಟೆಲ್ಲ ನೋಡ್ಲಿಕ್ಕೆ ಉಂಟು. ಸೊ ನಿಮ್ಗೆಲ್ಲ ಅಪ್ಡೇಟ್ ಮಾಡ್ತೇನೆ. ಓಕೆ, ರೋಲ್ಸ್ ರೈಸ್ ತೋರಿಸ್ಬೇಕಾ? ವೈಟ್ ಕಲರ್ ರೋಲ್ಸ್ ರೈಸ್ ನೋಡಿ. ಈಗ ನಾನೊಂದು ಫಸ್ಟ್ ರೋಲ್ಸ್ ರೈಸ್ ನೋಡಿದೆ. ಇಲ್ಲಿ ಅದಕ್ಕೆ ಒಂದು ಇದಿಲ್ಲ, ಸೈಕಲ್ ಆಗಿ ಆಚೆ ಆಗ್ತಾ ಇರ್ತದೆ. ನಾವು ಅದಕ್ಕೆ ಇದು ಮಾಡ್ಬೇಕು ಅಂತಿಲ್ಲ, ಅದೇ ಒಂದು ನೋಡ್ಬೇಕು, ಹೋಗಿ ಬರ್ಬೇಕು, ಅದಕ್ಕೆ ನಂದಿಲ್ಲ. ಇಲ್ಲಿ ಆಚೆ ಹೋಗ್ತಾ ಇರ್ತದೆ ಲಾಡ್ಜ್, ಮತ್ತೆ BMW, ಮತ್ತೆ ಅದೆಲ್ಲಿ ಬಿಸೈಡ್ ಆಗಿರ್ತದೆ. ಇಲ್ಲಿ ದೊಡ್ಡ ಇದನ್ನಲ್ಲ. ಇದೊಂದು ಪ್ರಾಬ್ಲಮ್ ಅಂದ್ರೆ ಪಾರ್ಕಿಂಗ್ ಪ್ರಾಬ್ಲಮ್ ಮಾತ್ರ, ಹೈಯೆಸ್ಟ್ ಪ್ರಾಬ್ಲಮ್ ಪಾರ್ಕಿಂಗ್. ಎಲ್ಲಿ ಹಿಡಿದಾದ್ರೆ ಹೊರಗೆ, ಇಲ್ಲಿ ಹಿಡಿದಾದ್ರೆ ಪೇ ಮಾಡ್ಬೇಕು. ಮತ್ತೆ 10 o'clock ಫ್ರೀ. 10 o'clock ಸಂಡೇ 10 o'clock ನಂತರ ಫ್ರೀ ಆಗ್ತದೆ ಮೇ ಬಿ. ಇಲ್ಲಾದ್ರೆ ಫುಲ್ ಪೇ ಮಾಡಿ ಇಡ್ಲಿಕ್ಕೆ ಇಲ್ಲ, ಫೈನ್ ಬೀಳ್ತದೆ, ಫೈನ್. ಗೊತ್ತಾಯ್ತಾ? ಹಾಗೆ. ಸೊ ಈಗ ನಾವು ಏನಂದ್ರೆ ಎಕ್ಸಿಟ್ 2 ಅಂದ್ರೆ ಮೆಟ್ರೋ ಎಕ್ಸಿಟ್ 2 ಅಲ್ಲಿದ್ದೇವೆ. ಬುರ್ಜಿಮಾಲ್ ಮೆಟ್ರೋ ಎಕ್ಸಿಟ್ 2. ಸೊ ನಾವು ನೆಕ್ಸ್ಟ್ ನಮ್ದು ಎಕ್ಸಿಟ್ 4 ನಂದು. ಸೊ ಅಲ್ಲಿಗೆ ಹೋಗ್ಬೇಕೀಗ ಮೆಟ್ರೋಗೆ. ಈಗ ಅದೇ ನೋಡಿ, ಈಗ ಸ್ಲೈಡ್ ಅದು ನಡ್ಕೊಂಡು ಹೋಗ್ಲಿಕ್ಕೆ, ಇದರಲ್ಲಿ ಹೋಲ್ಡ್ ಆಗ್ಲಿಕ್ಕೆ, ನಿಂದಲಿಕ್ಕೆ ಮಾತ್ರ. ಇದೊಂದು ಪ್ಲೇಸ್ ಖಾಲಿ ಇರ್ತದೆ ನೋಡಿ, ಎಲ್ಲಿ ಸಾಗಿ ಎಲ್ಲ ಕಡೆ. ಇಲ್ಲಿ ಮೆಟ್ರೋ ಸ್ಟೇಷನ್ ಸಹ ಶಾಪ್ ಉಂಟು ಅಂಡರ್ಗ್ರೌಂಡ್ ಆಗಿ, ಜಸ್ಟ್ ಗೆದ್ದಾಗೆ. ಹಾಗೆ ನಾವು ಮಸೀದಿಗೆ ನಮಾಜ್ ಮಾಡಿ ಬಂದು ಈಗ ರೂಮಿಗೆ ಹೋಗ್ತಿದ್ದೀನಿ. ನಾಳೆ ಅಪ್ಡೇಟ್ ನಾನು ಎಂತ ಹೇಳ್ತೇನೆ. ಓಕೆ, ನೋಡುವ, ಬಾಯ್. ನೋಡಿ ಬೆವರು ನೋಡಿ, ರಾತ್ರಿ ನೈಟ್